ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣಾ ಮತದಾನ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಪಕ್ಷದ ಸೋಲಿಗೆ ನಾಯಕರಿಂದಲೇ ಷಡ್ಯಂತ್ರ ನಡೆದಿದೆ ಅಂತ ಆರೋಪಿಸಿದ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್. ಜಮೀರ್ ವಿರುದ್ಧ ಹೈಕಮಾಂಡ್ಗೆ ಹೋಯ್ತಾ ಕಂಪ್ಲೇಂಟ್. ಸೋಲಿನ ಭೀತಿ ಕಾಡ್ತಾ ಇದೆಯಾ ಕಾಂಗ್ರೆಸ್ ನಾಯಕರಿಗೆ? ಇದು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿ. ಆದರೆ ರಾಷ್ಟ್ರಮಟ್ಟದಲ್ಲಿ ಪಂಚರಾಜ್ಯಗಳಲ್ಲಿ ಕೇರಳ, ಅಸ್ಸಾಂ, ಪುದುಚೇರಿಗೆ ಮತದಾನ ಆಗಿದ್ದು, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಿರುಸಿನ ಪ್ರಚಾರ ನಡೆದಿದೆ. ಕರ್ನಾಟಕದ ಕಾಂಗ್ರೆಸ್ ಗ್ಯಾರಂಟಿಯನ್ನ ಬಿಜೆಪಿ ವಿರೋಧ ಮಾಡ್ತಾನೆ ಬಂಗಾಳದಲ್ಲಿ ಭರ್ಜರಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿದೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧಕ್ಕೆ ಕದನ ವಿರಾಮ ಬಿದ್ದಿದ್ದು ಘರ್ಷಣೆ ಮುಂದುವರೆದಿದೆ. ಲೆಬನಾನ್ ಮೇಲಿನ ಇಸ್ರೇಲ್ನ ಪೈಶಾಚಿಕ ಕೃತ್ಯ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದು, ಇಸ್ಲಾಮಾಬಾದ್ನಲ್ಲಿನ ಶಾಂತಿ ಮಾತುಕತೆ ಮೇಲೆ ಇಡೀ ವಿಶ್ವದ ದೃಷ್ಟಿ ನೆಟ್ಟಿದೆ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಾದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಕಳೆದ ಗುರುವಾರ ಮತದಾನ ಮುಗಿದಿದೆ. ಆದರೆ ಮತದಾನ ಮುಗಿದ ಮರುದಿನ ಅಂತಂದ್ರೆ ನಿನ್ನೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರ ಒಂದು ಬಣ ಸುದ್ದಿಗೋಷ್ಠಿ ನಡೆಸಿದ್ದು, ದಾವಣಗೆರೆ ದಕ್ಷಿಣ ಮತದಾನದ ಕುರಿತಂತೆ ಅನೇಕ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಮತದಾನ ಮುಗಿದ ಮೇಲೆ ಯಾಕೆ ಈ ಸುದ್ದಿಗೋಷ್ಠಿ ನಡೆಸಿರೋದು ಅನ್ನೋದಕ್ಕೆ ಸ್ಪಷ್ಟನೆ ಸಿಕ್ಕಿಲ್ಲ. ಆದರೆ ಅವರ ಸುದ್ದಿಗೋಷ್ಠಿಯಲ್ಲಿನ ಪ್ರಮುಖವಾದ ಅಂಶಗಳನ್ನು ನಾವು ಗಮನಿಸೋದಾದರೆ, ಮುಖ್ಯವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷದ ಅಭ್ಯರ್ಥಿ ಸೋಲಿಗೆ ಬಿಜೆಪಿ ಜೊತೆ ತಮ್ಮ ಪಕ್ಷದ ಕೆಲವು ಹಿರಿಯ ನಾಯಕರು ಕೂಡ ಷಡ್ಯಂತ್ರವನ್ನು ರೂಪಿಸಿದ್ರು ಅನ್ನುವ ಗಂಭೀರ ಆರೋಪ ಮಾಡಿದ್ದಾರೆ. ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ ಅಂತ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ. ಹಾಗೆಯೇ ಅಭ್ಯರ್ಥಿ ಆಯ್ಕೆ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವರಿಗೂ ಸಹಮತ ಇತ್ತು ಅಂತ ರಿಜ್ವಾನ್ ಅರ್ಷದ್ ತಿಳಿಸಿದ್ದಾರೆ. ಇಲ್ಲಿ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಸೇರಿದಂತೆ ಕೆಲವು ನಾಯಕರು ನೇರವಾಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಗುರಿಯಾಗಿಸಿ ಈ ಸುದ್ದಿಗೋಷ್ಠಿಯನ್ನು ನಡೆಸಿದ್ರ ಅನ್ನೋ ಪ್ರಶ್ನೆ ಇದೆ. ನೇರವಾಗಿ ಅವರ ಹೆಸರನ್ನ ಹೇಳಿಲ್ಲವಾದರೂ ಕೂಡ ಗುರಿ ಅವರೇ ಆಗಿದ್ದಂತಿತ್ತು. ಜಮೀರ್ ಅಹಮದ್ ಖಾನ್, ದಾವಣಗೆರೆ ಸ್ಥಳೀಯ ನಾಯಕ ಮತ್ತು ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಇವರ ವಿರುದ್ಧ ಪಕ್ಷದ ಒಳಗೆ ಅಲ್ಪಸಂಖ್ಯಾತ ನಾಯಕರಲ್ಲಿ ಸಿಟ್ಟಿದೆ ಎನ್ನುವ ಅಭಿಪ್ರಾಯಗಳು ಕೇಳಿಬರ್ತಾ ಇದೆ. ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿ ಜಮೀರ್ ವಿರುದ್ಧ ಹೈಕಮಾಂಡ್ಗೆ ಸುರ್ಜೇವಾಲಾ ವರದಿಯನ್ನು ನೀಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಆದರೆ ಸುದ್ದಿಗೋಷ್ಠಿಯನ್ನು ನಡೆಸಿ ಇವೆಲ್ಲವನ್ನ ಹೇಳೋ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ ಸಿಗೋದಿಲ್ಲ. ಹೀಗಿದನ್ನು ನಾವು ನೋಡುವಾಗ ಎಲ್ಲೋ ಒಂದು ಕಡೆಯಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿನ ವಾಸನೆ ಕಾಂಗ್ರೆಸ್ ನಾಯಕರ ಮೂಗಿಗೆ ಬಡ್ದಿದೆಯಾ ಎನ್ನುವ ಅನುಮಾನ ಮೂಡುತ್ತೆ. ಮತ್ತು ಅದಕ್ಕಾಗಿಯೇ ನಿರೀಕ್ಷಣಾ ಜಾಮೀನಿನ ರೀತಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸೋಲಿನ ಜವಾಬ್ದಾರಿಯನ್ನು ಬೇರೆ ಮುಖಂಡರ ಹೆಗಲಿಗೆ ಹಾಕುವ ಪ್ರಯತ್ನ ನಡೀತಿದೆಯಾ ಅನ್ನುವ ಅನುಮಾನ ಮೂಡದೇ ಇರೋದಿಲ್ಲ. ಯಾಕಂದರೆ ಜಮೀರ್ ಅಹಮದ್ ಖಾನ್ ಮತ್ತು ಮಲ್ಲಿಕಾರ್ಜುನ್ ನಡುವೆ ಆರಂಭವಾದ ಒಂದು ಘರ್ಷಣೆಯ ನಂತರ ಅಲ್ಲಿನ ಮುಸ್ಲಿಂ ಮತದಾರರ ಮನವೊಲಿಸುವ ಮತ್ತು ಬಂಡಾಯವಾಗಿ ಕಣಕ್ಕಿಳಿದಿದ್ದ ಸಾದಿಕ್ ಪೈಲ್ವಾನ್ ಮನವೊಲಿಸುವ ಜವಾಬ್ದಾರಿಯನ್ನು ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಹೆಗಲಿಗೆ ಕಾಂಗ್ರೆಸ್ ನಾಯಕತ್ವ ವಹಿಸಿತ್ತು. ಹಾಗಾಗಿ ಈಗಿರುವ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕಾದ ಬಹುದೊಡ್ಡ ಜವಾಬ್ದಾರಿ ಕೂಡ ಅವರ ಹೆಗಲ ಮೇಲೆ ಇರೋದ್ರಿಂದ ಒಂದು ವೇಳೆ ಆ ಅಭ್ಯರ್ಥಿ ಏನಾದರೂ ಸೋತ್ರೆ ಅದರ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಸೋಲಿನ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳೋದಕ್ಕೆ ಈ ಆರೋಪವನ್ನು ಮಾಡಿದ್ರ, ಅಥವಾ ಪಕ್ಷದಲ್ಲಿ ತಮ್ಮ ಸ್ಥಾನಮಾನ ಏರಿಕೆಯ ಪ್ರಯತ್ನದ ಭಾಗವಾಗಿ ಮತ್ತು ಈಗಾಗಲೇ ಪ್ರಭಾವಿ ಸ್ಥಾನದಲ್ಲಿರುವ ಜಮೀರ್ ಪಕ್ಷದ ಕೆಲಸ ಅಂತ ಬಂದಾಗ ಅವರಿಗಿಂತ ತಾವೇ ಪಕ್ಷದ ನಿಷ್ಠರು ಅನ್ನುವ ಸಂದೇಶವನ್ನು ರವಾನೆ ಮಾಡುವ ಆಲೋಚನೆ ಕೂಡ ಇದ್ದಿರಲೂಬಹುದು. ಈ ಸಮಯದಲ್ಲಿ ಜಮೀರ್ ಪ್ರಭಾವವನ್ನು ತಗ್ಗಿಸಿ ತಮ್ಮ ಪ್ರಭಾವ ಹೆಚ್ಚಿಸಿಕೊಳ್ಳುವ ಇರಾದೆ ಇದ್ದಿರಲೂಬಹುದು. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಅಭ್ಯರ್ಥಿ ಆಯ್ಕೆಯಿಂದ ಹಿಡಿದು ಇಡೀ ಚುನಾವಣೆ ನಿಭಾಯಿಸೋದ್ರಲ್ಲಿ ಕಾಂಗ್ರೆಸ್ ನಾಯಕತ್ವ ಹೀನಾಯವಾಗಿ ಸೋತಿದೆ. ಅಲ್ಲಿ ಪಕ್ಷದ ಅಭ್ಯರ್ಥಿ ಗೆಲ್ತಾರೋ ಸೋಲ್ತಾರೋ ಅದು ಬೇರೆ ಮಾತು. ಬಂಡಾಯ, ಗೊಂದಲ, ಅಸಮಾಧಾನ ಸಹಜ. ಆದರೆ ಅದನ್ನು ಮೀರಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ನಾಯಕತ್ವ ಮುಂದಾಗಲೇ ಇಲ್ಲ. ಇದೆಲ್ಲದರ ಪರಿಣಾಮ ಈಗ ಮತದಾನ ಮುಗಿದ ಮೇಲೆ ಆರೋಪ ಹೊರಿಸುವ ತನಕ ಬಂದು ನಿಂತಿದೆ. ಇವರ ಈ ಒಳಜಗಳ ಬಿಜೆಪಿ ಅಭ್ಯರ್ಥಿಗೆ ವರದಾನ ಆಗಿದೆಯಾ ಅನ್ನೋದನ್ನ ನೋಡೋದಕ್ಕೆ ಮೇ 4ರ ತನಕ ಕಾಯಬೇಕು. ಜಮೀರ್ ಅಹಮದ್ ಖಾನ್, ದಾವಣಗೆರೆ ಸ್ಥಳೀಯ ನಾಯಕ ಮತ್ತು ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಇವರ ವಿರುದ್ಧ ಪಕ್ಷದ ಒಳಗೆ ಅಲ್ಪಸಂಖ್ಯಾತ ನಾಯಕರಲ್ಲಿ ಸಿಟ್ಟಿದೆ ಎನ್ನುವ ಅಭಿಪ್ರಾಯಗಳು ಕೇಳಿ ಬರ್ತಿರುವ ನಡುವೆನೇ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ನೀಡಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಇದೇ 9ಕ್ಕೆ ಕೇರಳ, ಅಸ್ಸಾಂ ಮತ್ತು ಪುದುಚೇರಿ ವಿಧಾನಸಭೆಗೆ ಮತದಾನ ಪೂರ್ಣವಾಗಿದ್ದು, ಬಹುತೇಕ 3 ಕಡೆ ಉತ್ತಮ ಮತದಾನದ ಪ್ರಮಾಣ ದಾಖಲಾಗಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಮತದಾನ ಬಾಕಿ ಇರೋದ್ರಿಂದ ಮತಗಟ್ಟೆ ಸಮೀಕ್ಷೆಗೆ ಆಯೋಗ ನಿರ್ಬಂಧ ಹೇರಿದೆ.
ಬಂಗಾಳವನ್ನ ಗೆಲ್ಲೇಬೇಕು ಅಂತ ಹೊರಟಿರೋ ಬಿಜೆಪಿ ಚುನಾವಣಾ ಆಯೋಗವನ್ನ ಬಳಸಿಕೊಂಡು ಅನೈತಿಕ ಮಾರ್ಗದಿಂದ ಗೆಲ್ಲೋಕ್ ಹೊರಟಿದೆ ಅಂತ ಟಿಎಂಸಿ ಸಹಿತ ಎಲ್ಲ ವಿಪಕ್ಷಗಳು ಆರೋಪಿಸುತ್ತಿವೆ. ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಿಂದ ಸುಮಾರು 91 ಲಕ್ಷ ಜನರನ್ನ ಪಟ್ಟಿಯಿಂದ ಹೊರಗಿಟ್ಟಿರೋದು, ಅದು ಕೂಡ ಮುಸ್ಲಿಂ ಬಾಹುಳ್ಯದ ಜಿಲ್ಲೆಗಳಲ್ಲೇ ಹೆಚ್ಚಿರೋದ್ರಿಂದ ಟಿಎಂಸಿಗೆ ಸಂಕಷ್ಟ ತಂದಿದೆ. ಯಾಕಂದ್ರೆ ಇವೆಲ್ಲವೂ ಟಿಎಂಸಿ ಗೆಲುವಿನ ಕ್ಷೇತ್ರಗಳಾಗಿದ್ವು. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮೊದಲು ಹೋರಾಟವನ್ನ ನಡೆಸಬೇಕಾಗಿರೋದು ಚುನಾವಣಾ ಆಯೋಗದ ಜೊತೆ, ಆ ನಂತರ ಬಿಜೆಪಿಯ ಜೊತೆ ಹೋರಾಟವನ್ನ ಮಾಡಬೇಕಿದೆ. ಇದರಿಂದ ಅಂತಂದ್ರೆ ಎಸ್ಐಆರ್ ಇಂದ ನೇರ ಹೊಡೆತ ಟಿಎಂಸಿ ಮೇಲೇನೆ ಆಗ್ಲಿದೆ ಅನ್ನುವ ಅನುಮಾನ ಬಹಳ ದಟ್ಟವಾಗಿ ಮೂಡಿದೆ. ಮತದಾನ ಮೂಲಭೂತ ಹಕ್ಕಾಗಿರುವಾಗ 27 ಲಕ್ಷ ಹೊರಗುಳಿದಿರುವ ಮತದಾರರು ತಮ್ಮ ವಾದವನ್ನು ಮಂಡಿಸೋಕೆ ಅವಕಾಶವೇ ಇಲ್ಲದಂತೆ ಚುನಾವಣೆ ನಡೆಸುವಾಗ ಭಾರತದ ಪ್ರಜಾಪ್ರಭುತ್ವ ಮತ್ತು ನ್ಯಾಯ ವ್ಯವಸ್ಥೆ ನಿಸ್ತೇಜವಾಗಿ ಮಲಗಿರುವಂತೆ ಕಾಣಿಸ್ತಿದೆ. ಇನ್ನು ಕರ್ನಾಟಕದಲ್ಲಿ ಗ್ಯಾರಂಟಿ ಕುರಿತು ನಿರಂತರವಾಗಿ ಉಚಿತ ರೇವಡಿ ಅಂತಾನೆ ಮಾತಾಡುವ ಬಿಜೆಪಿ ತಾನು ಚುನಾವಣೆ ಗೆಲ್ಲೋದಕ್ಕೆ ಅದನ್ನೇ ಮಾದರಿಯಾಗಿ ತೆಗೆದುಕೊಂಡಿದೆ. ಬಂಗಾಳದಲ್ಲೂ ಸಂಕಲ್ಪ ಪತ್ರ ಅನ್ನೋ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು 15 ಅಂಶಗಳ ಗ್ಯಾರಂಟಿಗಳ ಮಹಾಪೂರವನ್ನೇ ಹರಿಸಿದೆ. ಮಹಿಳೆಯರಿಗೆ 3,000 ರೂಪಾಯಿ ನಗದು ವರ್ಗಾವಣೆ, ನಿರುದ್ಯೋಗಿ ಯುವಕರುಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಮಾಸಿಕ ವೇತನ, ಸಮಾನ ನಾಗರಿಕ ಸಂಹಿತೆ ಜಾರಿ, ಭ್ರಷ್ಟಾಚಾರ ನಿರ್ಮೂಲನೆ, 1 ಕೋಟಿ ಉದ್ಯೋಗ ಸೃಷ್ಟಿ ಮತ್ತಿತರ ಅಂಶಗಳು ಇದರಲ್ಲಿವೆ. ಕನಿಷ್ಠ ಕರ್ನಾಟಕದಲ್ಲಾದರೂ ಕಾಂಗ್ರೆಸ್ ಸರ್ಕಾರ ತಾನೇನು ಗ್ಯಾರಂಟಿಯನ್ನು ಕೊಟ್ಟಿತ್ತಲ್ಲ ಅದನ್ನು ಕೊಂಡ್ತಾನಾದರೂ ಕೊಡ್ತಾನೇ ಇದೆ. ಆದರೆ ಬಿಜೆಪಿಯಲ್ಲಿ ಅಮಿತ್ ಶಾ ಅವರೇ ಹೇಳಿದಂತೆ ಪ್ರಣಾಳಿಕೆ ಅನ್ನೋದು ಕೇವಲ ಚುನಾವಣೆಯನ್ನು ಗೆಲ್ಲೋದಕ್ಕೆ ಜಾರಿ ಮಾಡೋಕ್ಕಲ್ಲ, ಇದೇ ಅವರ ಪಾಲಿಸಿ. ನರೇಂದ್ರ ಮೋದಿ ಅವರು 2 ಕೋಟಿ ಉದ್ಯೋಗದ ಭರವಸೆಯನ್ನು ಕೊಟ್ಟಿದ್ರು, ಅದೇನಾಯಿತು? ಭ್ರಷ್ಟಾಚಾರ ನಿರ್ಮೂಲನೆ ಅಂತಂದರೆ ಟಿಎಂಸಿ ಅಥವಾ ಇತರ ವಿರೋಧ ಪಕ್ಷದಲ್ಲಿ ಆರೋಪ ಹೊತ್ತಿರುವ ಅಥವಾ ತನಿಖೆಯನ್ನು ಎದುರಿಸ್ತಿರುವ ನಾಯಕರನ್ನ ಪರಿಶುದ್ಧರನ್ನಾಗಿ ಮಾಡಿ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳೋದು, ಇದೇ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಭ್ರಷ್ಟಾಚಾರದ ನಿರ್ಮೂಲನೆ. ಕಲ್ಯಾಣ ಯೋಜನೆಗಳನ್ನು ರೇವಡಿ ಅಂತ ಕರೆದು ಈಗ ಎಲ್ಲ ರಾಜ್ಯಗಳಲ್ಲಿ ಗ್ಯಾರಂಟಿಗಳ ಮಹಾಪೂರವನ್ನೇ ಹರಿಸಿ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಮಾತಾಡೋ ಯಾವ ನೈತಿಕತೆ ಬಿಜೆಪಿ ನಾಯಕರಿಗಿದೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧ ಕದನ ವಿರಾಮದ ಹಂತ ತಲುಪಿದ್ದು ಶಾಂತಿ ಮಾತುಕತೆಗಳು ಆರಂಭ ಆಗಿವೆ. ಇರಾನ್ ನಾಗರಿಕತೆಯನ್ನೇ ನಾಶ ಮಾಡ್ತೀನಿ ಅಂತ ಹೊರಟಿದ್ದ ಟ್ರಂಪ್ ಕೊನೆಗೆ ಕದನ ವಿರಾಮ ಘೋಷಣೆ ಮಾಡಿದ್ರು. ಪಾಕಿಸ್ತಾನ ಈ ಕದನ ವಿರಾಮದ ಮಧ್ಯಸ್ಥಿಕೆ ವಹಿಸಿದೆ. ಆದರೆ ಕದನ ವಿರಾಮ ಘೋಷಣೆಯಾದ ದಿನಾನೇ ಇಸ್ರೇಲ್ ಲೆಬನಾನ್ ಮೇಲೆ ಪೈಶಾಚಿಕ ದಾಳಿ ನಡೆಸಿ ನೂರಾರು ನಾಗರಿಕರನ್ನ ಕೊಂದಿದೆ. ಇದರಿಂದ ಕೆರಳಿರುವ ಇರಾನ್ ಹಾರ್ಮುಜ್ ಅನ್ನು ಮತ್ತೆ ಮುಚ್ಚಿದೆ. ಟ್ರಂಪ್ ಆಪ್ತ ವಲಯದ ಸ್ನೇಹಿತ ವ್ಯಕ್ತಪಡಿಸಿದ್ದ ಆತಂಕ ಈಗ ನಿಜವಾಗಿದೆ. ಈ ಕದನ ವಿರಾಮ ನಡೆಯೋಕೆ ಇಸ್ರೇಲ್ ಬಿಡೋದಿಲ್ಲ, ಅದನ್ನು ಮುರಿಯುವ ಪ್ರಯತ್ನ ಮಾಡುತ್ತೆ ಎನ್ನುವ ಅವರ ಮಾತಿನಂತೆಯೇ ಇಸ್ರೇಲ್ ನಡೆದುಕೊಳ್ತಾ ಇದೆ. ಇರಾನ್ ಕದನ ವಿರಾಮ ಲೆಬನಾನ್ಗೂ ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ರೆ ಅಮೆರಿಕ ಮತ್ತು ಇಸ್ರೇಲ್ ಲೆಬನಾನ್ಗೆ ಅದು ಅನ್ವಯಿಸೋದಿಲ್ಲ ಅಂತ ಹೇಳ್ತಿವೆ. ಅದೇನೇ ಇದ್ರೂ ಕೂಡ ಯುದ್ಧಾಪರಾಧಿ, ಯುದ್ಧದಾಯಿ ನೆತಾನ್ಯಾಹು ಮಾಡ್ತಿರುವ ಘನಘೋರ ಅಪರಾಧಗಳಿಗೆ ಲೆಕ್ಕನೇ ಇಲ್ಲ. ಲೆಬನಾನ್ ಮೇಲಿನ ದಾಳಿಯಿಂದ ನೂರಾರು ಪುಟ್ಟ ಕಂದಮ್ಮಗಳು ಸತ್ತು ಮಲಗಿವೆ. ಅದರ ವಿಡಿಯೋಗಳು ಇಡೀ ಜಗತ್ತಿನ ಮನ ಕಲಕಿವೆ. ಇಂತಹ ವ್ಯಕ್ತಿಗಳು ಮನುಷ್ಯರಾಗಿರೋದಕ್ಕೂ ಸಾಧ್ಯ ಇಲ್ಲ. ಇರಾನ್ ಶಾಲೆಯ ಮೇಲೆ ದಾಳಿ ಮಾಡಿ ನೂರಾರು ಪುಟ್ಟ ಕಂದಮ್ಮಗಳನ್ನು ಕೊಂದ ಪಾಪಿ ಗಾಜಾದಲ್ಲಿ ಸಾವಿರಾರು ಮಕ್ಕಳ ಜೀವ ತೆಗೆದ. ಇಷ್ಟಾದರೂ ಆತನ ಕೊಲ್ಲುವ ಯುದ್ಧದ ದಾಹ ತಣ್ಣಗಾಗಿಲ್ಲ. ಇಸ್ಲಾಮಾಬಾದ್ನಲ್ಲಿ ನಡೀತಿರುವ ಶಾಂತಿ ಮಾತುಕತೆಗಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗತ್ತೋ ಗೊತ್ತಿಲ್ಲ. ಯಾವ ಕಾರಣಕ್ಕೆ ಯುದ್ಧ ಆರಂಭ ಮಾಡಿದ್ವಿ ಅನ್ನೋದನ್ನೇ ಟ್ರಂಪ್ ಮರೆತಂತಿದೆ. ಮೊದಲು ಹಾರ್ಮುಜ್ ತೆರೀರಿ ಅಂತ ಹೇಳ್ತಿದ್ದಾರೆ. ಈಗ ಪ್ರಶ್ನೆ ಇರೋದು, ಅದು ಯಾವಾಗ ಮುಚ್ಚಿತ್ತು? ಇವರು ಯುದ್ಧ ಶುರು ಮಾಡೋ ಮುನ್ನ ಅದು ಮುಚ್ಚಿತ್ತ? ಇವರು ಅನಗತ್ಯವಾಗಿ ಯುದ್ಧ ಮಾಡಿ ಅಲ್ಲಿ ಟೋಲ್ ಸಂಗ್ರಹಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಾಗಿದೆ. ಸತ್ಯ ಏನು ಅಂತಂದರೆ ಇಲ್ಲಿ ಯಾರನ್ನ ಯಾರೂ ನಂಬುವ ಸ್ಥಿತಿಯಲ್ಲಿಲ್ಲ. ಇರಾನನ್ನು ಇಸ್ರೇಲ್, ಅಮೆರಿಕ ನಂಬೋದಿಲ್ಲ. ಇವೆರಡನ್ನ ಇರಾನ್ ಕೂಡ ನಂಬೋದಿಲ್ಲ. ಮಧ್ಯಸ್ಥಿಕೆ ವಹಿಸಿರೋ ಪಾಕಿಸ್ತಾನವನ್ನು ಮೂರೂ ದೇಶಗಳು ನಂಬೋದಿಲ್ಲ. ಈ ಒಟ್ಟು ನಾಟಕವನ್ನು ವಿಶ್ವ ನಂಬುವ ಸ್ಥಿತಿಯಲ್ಲೇ ಇಲ್ಲ. ಈ ನಡುವೆ ಭಾರತದ ಅನೇಕ ಕಡೆ LPG ಸಮಸ್ಯೆ ಮುಂದುವರೆದಿದೆ. ಆಟೋ LPG ಹೆಚ್ಚೇ ಕೊರತೆ ಕಾಣ್ತಾ ಇದೆ. ಚಾಲಕರು ಪ್ರತಿಭಟನೆ ಮಾಡುವ ಮಾತಾಡ್ತಿದ್ದಾರೆ. ಪ್ರಧಾನಿಗಳು ಚುನಾವಣಾ ಪ್ರಚಾರದಲ್ಲಿ ಬಹಳ ಬ್ಯುಸಿ ಆಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಎಂತಹ ಸ್ಥಿತಿಗೆ ಬಂದಿದೆ ಅಂತಂದರೆ ಅದರ ವಿದೇಶಾಂಗ ನೀತಿ ಪಾತಾಳಕ್ಕಿಳಿದು ಹೋಗಿದೆ. ಅವರೇ ಕಟ್ಟಿಕೊಂಡ ಅವರ PR ಇಮೇಜ್ ವಿಶ್ವಗುರು ಸೂತ್ರವಿಲ್ಲದೆ ಹಾರಾಡ್ತಾ ಇದೆ. ಅಬ್ ಕಿ ಬಾರ್ ಟ್ರಂಪ್ ಕಿ ಸರ್ಕಾರ, ನಮಸ್ತೆ ಟ್ರಂಪ್ ಅಂತ ಹೇಳಿ ಈಗ ನಡು ಬಗ್ಗಿಸಿ ನಿಲ್ಲಬೇಕಾಗಿದೆ. ಯುದ್ಧದ ಆರಂಭದಲ್ಲಿ ಇಸ್ರೇಲ್ ಅಮೆರಿಕ ಪರ ನಿಲುವನ್ನ ತೋರಿ ಇಸ್ರೇಲ್ ಅನ್ನ ಫಾದರ್ಲ್ಯಾಂಡ್ ಅಂತ ಹೇಳಿ ನಗೆಪಾಟಲಿಗೆ ಈಡಾಗಿದ್ದಾರೆ. ಅವರ ಭಕ್ತ ಪಡೆ ಇರಾನ್ಗೆ ಹೋಗಿ ಎನ್ನುವ ಮಂದಿಯ ಸ್ವರವೇ ಈಗ ಬತ್ ಹೋಗಿದೆ. ಸದ್ಯ ಭಾರತದ ವಿಶ್ವಗುರುವಿನ ಸೂತ್ರ ಹರಿದ ಗಾಳಿಪಟವನ್ನ ತಾನು ಹುಡುಕುವ ಪ್ರಯತ್ನದಲ್ಲಿ ಪಾಕಿಸ್ತಾನ ಇದೆ. ಭಯೋತ್ಪಾದನೆಯನ್ನೇ ಪೊರೆದ ದೇಶ ಈಗ ವಿಶ್ವದ ಮುಂದೆ ಶಾಂತಿ ಮಂತ್ರವನ್ನು ಜಪಿಸ್ತಿದೆ. ಆದರೆ ಅದನ್ನು ನಂಬುವ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಇವಿಷ್ಟು ಈ ವಾರದ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.